ನಮ್ದು ಒಂದು ಕಮ್ಯುನಿಟಿ ಬಿಲ್ಡ್ ಆಗ್ಬಿಡ್ತೈತಿ. ಎಂಬ್ರಾಯ್ಡ್ರಿ ವರ್ಕ್ ಐತಿದೆ. ಈ ಕಲರ್ ನನ್ನ ಹತ್ರ ಇರ್ಲಿಲ್ಲ, ಆಲ್ರೆಡಿ ಇತ್ತು. ಸೊ ನಂಗೆ ಅದ ಗೆಸ್ಟ್ ಆಗಿ ಎಲ್ಲ ಕರೆದಿರ್ತಾರಲ್ಲ. ಸೊ ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್ ಆಲ್ ಫೈನ್, ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಳತೀನಿ. ಸೊ ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂದ್ರೆ, ನಾನು ಒಂದಿಷ್ಟು ಆನ್ಲೈನ್ ಶಾಪಿಂಗ್ ಮಾಡಿದ್ದೆ. ಸೊ ಅವನ್ನೆಲ್ಲಾನು ನಿಮ್ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ಕೊಂಡೇನಿ. ಆಕ್ಚುಲಿ ಇವೆಲ್ಲ ಬರತ್ 1 ಮಂತ್ ಆಯ್ತು. 1 ಮಂತ್ ಇಂತ ಸ್ಟೋರ್ ಮಾಡಿ ಇಟ್ಕೊಂಡು ಫೈನಲ್ ಆಗಿ ಇವತ್ತ ವಿಡಿಯೋ ಮಾಡತ್ತೀನಿ. ಸೊ ಯಾವ್ಯಾವ ತಗೊಂಡಿನಿ ಏನಂತ ಪ್ರತಿಯೊಂದನ್ನು ನೋಡೋಣ ಅಂತ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋತೀರಿ ಅವ್ರ ಚಾನಲ್ಗೆ ಡೆಫಿನೆಟ್ ಆಗಿ ನಾನು ಸಬ್ಸ್ಕ್ರೈಬ್ ಮಾಡ್ಕೋತೀನಿ. ಹಂಗ ನೀವು ಕಮೆಂಟ್ ಹಾಕ್ರಿ ಸಬ್ಸ್ಕ್ರೈಬ್ ಮಾಡಿದಾದ್ಮೇಲೆ. ಸೊ ಅಂದ್ರೆ ನಮ್ಗೊಂದು ಕಮ್ಯುನಿಟಿ ಬಿಲ್ಡ್ ಆಗ್ಬಿಡ್ತೈತಿ. ಎಲ್ಲರೂ ಸೇರಿ ಯಾರು ವ್ಲಾಗ್ಸ್ ಮಾಡ್ತಿರ್ತೀರಿ, ಸೊ ಅವ್ರ ಒಟ್ಟಿಗೆ ಗ್ರೋ ಆಗಕ್ಕೆ ಚಾನ್ಸಸ್ ಐತಿ. ಸೊ ಹಾಗಾಗಿ ಸೊ ವಿತೌಟ್ ಎನಿ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದಿಸ್ ವಿಡಿಯೋ. ಸೊ ಫಸ್ಟ್ ಬಂದು ನಾನು ಆರ್ಡರ್ ಮಾಡಿರೋಂಥದ್ದು ಮೀಶೋ ಇಂದ ಆರ್ಡರ್ ಮಾಡೀನಿ. ಸೊ ಆಲ್ಮೋಸ್ಟ್ ಆಲ್ ಮೀಶೋ ಇಂತನ ಆರ್ಡರ್ ಮಾಡೀನಿ ನಾನು. ಈ ಸಾರಿ ಡ್ರೆಸ್ಸನ್ನ ಈ ಥರ ಐತಿ. ಕಲರ್ ಅಂತೂ ಮಸ್ತ್ ಐತಿ. ಮೆಹಂದಿ ಕಲರ್ ಅಂತನೂ ಹೇಳ್ಬೋದು ಇದಕ್ಕೆ, ಅಥವಾ ಗ್ರೀನ್ ಅಂತನೂ ಕರಿಬಹುದು. ಆಸಮ್ ಐತಿ. ನಂಗಂತೂ ಭಾಳ ಇಷ್ಟ ಆಯ್ತು. ಆಮೇಲೆ ಕ್ಲಾತ್ ಮಾತ್ರ ಮಸ್ತ್ ಐತಿ ನೋಡ್ರಿ. ಸೊ ಈ ಥರ ಐತಿ. ಸಮ್ಮರ್ ಸೀಸನ್ನಿಗಂತೂ ಮಸ್ತ್ ಅನಿಸ್ತೈತಿ. ಆಮೇಲೆ ಇಲ್ಲಿ ಡಿಸೈನ್ ಬಂದೈತಿ, ಲೇಸ್ ವರ್ಕ್ ಕೊಟ್ಟಿದ್ದಾರೆ ಸ್ಲೀವ್ಸ್ನಾಗ. ಆಮೇಲೆ ಇಲ್ಲಿ ಕಾಲರ್ ಕಡೆ, ಆಮೇಲೆ ಎಡ್ಜಿಗೂ ಇಲ್ಲಿನೂ ಲೇಸ್ ವರ್ಕ್ ಕೊಟ್ಟಿದಾರ. ಎಂಬ್ರಾಯ್ಡ್ರಿ ವರ್ಕ್ ಐತಿದೆ. ಸೊ ಇದು ಜೀನ್ಸ್ ಪ್ಯಾಂಟ್ ಮೇಲೆ ಎಲ್ಲ ಮಸ್ತ್ ಕಾಣಿಸ್ತೈತಿ. ಸೊ ಕ್ಯಾಶುವಲ್ ಡ್ರೆಸ್ ಆಗಿ ಎಲ್ಲಾದ್ರೂ ಹೊರಗಡೆ ಹೋಗೋವಾಗ ಡೆಫಿನೆಟ್ ಆಗಿ ನೀವು ಇದನ್ನ ವೇರ್ ಮಾಡ್ಬೋದು. ಚಲೋ ಐತಿ. ಸೊ ನಿಮಗೂ ಬೇಕಂದ್ರೆ ತಗೋರಿ. ಆಮೇಲೆ ಇದ್ರದ್ದು ಪ್ರೈಸ್ ಎಲ್ಲ ನಾನು ಸೈಡಿಗೆ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಚೆಕ್ ಮಾಡ್ಬೋದು. ಹಂಗ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೂ ಪ್ರತಿಯೊಂದ್ರದ್ದು ಲಿಂಕ್ ಹಾಕಿರ್ತೀನಿ. ಸೊ ನೀವು ಅದನ್ನು ಚೆಕ್ ಮಾಡ್ಕೋಬಹುದು. ಸೊ ಇದ್ರದ್ದು ರಿವ್ಯೂ 10/10 ನಾನು ಕೊಡ್ತೀನಿ ಈ ಡ್ರೆಸ್ಸಿಗೆ. ಸೊ ಇದೊಂದು ಟಾಪ್ ಆಯ್ತು. ಸೆಕೆಂಡ್ ಡ್ರೆಸ್ ಬಂದ್. ಸೊ ಇದು ಕುರ್ತಾ ಸೆಟ್ ಐತಿ. ಇದಂತೂ ಮಸ್ತ್ ಐತ್ರಿ. ಮಟೀರಿಯಲ್ ಮಾತ್ರ ನಂಗೆ ಭಾಳ ಇಷ್ಟ ಆಯ್ತು. ನಂಗೆ ಮೇನ್ ಅಂದ್ರೆ ಕಂಫರ್ಟ್ ಇರ್ಬೇಕು ಯಾವುದೇ ಥರದ ಡ್ರೆಸ್ ಆದ್ರೂ. ಸೊ ಕಂಫರ್ಟೇಬಲ್ ಆಗಿದ್ರನ ಎಲ್ರಿ ವೇರ್ ಮಾಡಕ್ ಆಗೋದು ನಮಗೆ. ಸೊ ಹಾಗಾಗಿ ಈ ಥರ ಬಟ್ಟೆ ಒಳಗೆ ತಗೊಂಡ್ರೆ ಭಾಳ ಚಲೋ ಅನಿಸ್ತೈತಿ. ಸೊ ಇಲ್ಲೈತ್ ನೋಡ್ರಿ. ಈ ಕಲರ್ ನನ್ನ ಹತ್ರ ಇರಲಿಲ್ಲ. ಸೊ ಹಾಗಾಗಿ ಇದೊಂದು ಕಲರ್ ಪರ್ಚೇಸ್ ಮಾಡಿದೆ ನಾನು. ಸೊ ಮಸ್ತ್ ಐತಿ. ನಂಗಂತೂ ಭಾಳ ಇಷ್ಟ ಆಯ್ತು. ಆಮೇಲೆ ವೇರ್ ಮಾಡಕ್ಕೆ ಕಂಫರ್ಟೇಬಲ್ ಆಗೈತಿ. ಆಮೇಲೆ ಇದಕ್ಕೆ ಕಟ್ ಇರಂಗಿಲ್ರಿ. ಇಲ್ಲಿ ಅಂಬ್ರೆಲಾ ಟೈಪ್ ಬರ್ತೈತಿ ಇದೆ. ಸೊ ಈ ಥರ ಆಲ್ರೆಡಿ ಒಂದಿತ್ತು ನನ್ನ ಕಡೆ, ಬಟ್ ಇದ ಪ್ಯಾಟರ್ನ್ ಇತ್ತು, ಈ ಕಲರ್ ಇರಲಿಲ್ಲ. ಆಮೇಲೆ ಈಗ ನೆಕ್ ಏನು ಬರ್ತೈತಿ ಈ ಥರ ಬರ್ತೈತ್ರಿ. ಇದು ಡೌನ್ ವಿ ಶೇಪ್ ಬರ್ತೈತಿ. ಫುಲ್ ಎಲ್ಲ ಇದ ವರ್ಕ್ ಕೊಟ್ಟಿದಾರ. ಸೊ ಇದಕ್ಕೆ ಪೇರಾಗಿ ಪ್ಯಾಂಟ್ ಬಂದು ಈ ತರ ಕೊಟ್ಟಿದಾರ. ಸೊ ಈ ತರ ಪ್ಯಾಂಟ್ ಐತ್ ನೋಡ್ರಿ. ವೈಟ್ ಕಲರ್ ಮತ್ತೆ ಗ್ರೀನ್ ಮತ್ತೆ ಪಿಂಕ್ 3 ಕಾಂಬಿನೇಷನ್ ಆಗಿ ಐತಿದೆ. ಸೊ ಈ ತರ ಪ್ಯಾಂಟ್ ಕೊಟ್ಟಿದಾರ. ಆಮೇಲೆ ಇದಕ್ಕೆ ದುಪ್ಪಟ್ಟಾನು ಐತಿ. ಇದು ಸೆಟ್ ಆಫ್ 3 ಐತ್ರಿ. ಸೊ ಈ ತರ ಐತಿ. ದುಪ್ಪಟ್ಟಾನು ಲಾಂಗ್ ಬರುತ್ತೆ. ದುಪ್ಪಟ್ಟ ಅಷ್ಟೊಂದೇನು ಸ್ಮೂತ್ ಇಲ್ರಿ, ಸ್ವಲ್ಪ ಹಾರ್ಡ್ ಐತಿ. ಬಟ್ ನೀರು ಹಿಂಗೆ ವಾಶ್ ಮಾಡ್ತಾ ಏನಾದರೂ ಹೋಗ್ಬೋದು, ಐ ಡೋಂಟ್ ನೋ. ಸೊ ಇದಂತೂ ಮಸ್ತ್ ಆಯ್ತು. ಡ್ರೆಸ್ ಅಂತೂ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ನೋಡ್ರಿ. ಡೆಫಿನೆಟ್ ಆಗಿ ನೀವು ತಗೋಬಹುದು. ನಂಗೂ ಸೇರ್ತೈತಿ. ಇದಕ್ಕೆ ನಾನು 10/10 ಕೊಡ್ತೀನಿ. ಅಷ್ಟು ಮಸ್ತ್ ಐತಿ. ಕಂಫರ್ಟೇಬಲ್ ಆಗಿನೂ ಐತಿ. ನಾನು ಆಲ್ರೆಡಿ ವೇರ್ ಮಾಡೀನಿ. ಇದೇ ಥರನ ನಾನು ಅಮೆಝಾನ್ ಒಳಗಿಂತನೂ ಒಂದು ಆರ್ಡರ್ ಮಾಡಿದ್ದೆ ರೀ. ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರನ ಐತಿ. ಬಟ್ ಅಮೆಝಾನ್ ಒಳಗೆ ಒಂದು 30 ರೂಪೀಸ್ ಎಕ್ಸ್ಟ್ರಾ ಇತ್ತು, ಹೆಚ್ಚಿಗೆ ಇತ್ತು. ಸೊ ಹಾಗಾಗಿ ಇದನ್ನ 2 ಸೇರಿ ಆರ್ಡರ್ ಮಾಡೀನಿ, ಮೀಶೋ ಒಳಗೆ ಮತ್ತು ಅಮೆಝಾನ್ ಒಳಗೆ. ನಂಗೆ ಅಂಥ ಏನು ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ ರೀ. ಸೊ ಸೇಮ್ ಹಂಗೆ ಐತಿ. ಸೇಮ್ ಆ್ಯಸ್ ಇಟ್ ಈಸ್ ಹೆಂಗಿತ್ತು ಹಂಗೆ ಐತಿ. ಸೊ ಅಂತ ಬ್ರ್ಯಾಂಡಿಂದ ಅಲ್ರಿ, ಬಟ್ ಡಿಫ್ರೆಂಟ್ ಆ್ಯಪ್ ಒಳಗೆ ತರಿಸಿದ್ದೈತಿದೆ. ಸೊ ಹಾಗಾಗಿ ಇವೆರಡು ಆರ್ಡರ್ ಮಾಡಿದ್ದೆ ನಾನು. ನನಗೊಂದು ನಮ್ಮ ತಂಗಿಗೊಂದು ಅಂಥೇಳಿ. ಇನ್ನು ನೆಕ್ಸ್ಟ್ ಡ್ರೆಸ್ ಬಂದು ಮೀಶೋ ಒಳಗಿಂತನ ನಾನು ಇನ್ನೂ ಒಂದು ಆರ್ಡರ್ ಮಾಡೀನಿ. ಸೊ ಆ ಡ್ರೆಸ್ ಬಂದು ಈ ಥರ ಐತೆ ನೋಡ್ರಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಒಳಗೆ. ಈ ಥರ ಐತಿ.
ಎರಡು ಕಡೆನೂ ಸೇಮ್ ಡಿಸೈನ್ ಬಂದೈತಿ. ಈ ತರ ಪ್ಯಾಟರ್ನ್ ಇಂದ ಆಲ್ರೆಡಿ ಇತ್ತು. ಸೊ ನಂಗೆ ಅದು ಮಸ್ತ್ ಕಂಫರ್ಟೇಬಲ್ ಆಗಿತ್ತು. ಸೊ ಹಾಗಾಗಿ ಇನ್ನೂ ಒಂದು ಈ ತರ ತರಿಸ್ಬೇಕಂತ ಹೇಳಿ ಅನ್ಕೊಂಡೆ ತರ್ಸಿನ್ರಿ. ಇದನ್ನ ಆಕ್ಚುಲಿ ನಾನು ಬೇರೆ ಕಲರ್ ಆರ್ಡರ್ ಮಾಡಿದ್ದೆ, ಪಿಂಕ್ ಮತ್ತು ವೈಟ್ ಕಾಂಬಿನೇಷನ್ ಒಳಗೆ ಮಾಡಿದ್ದೆ. ಬಟ್ ಇದು ಬಂದಿರೋದು ಬ್ಲ್ಯಾಕ್ ಮತ್ತು ವೈಟ್ ಕಾಂಬಿನೇಷನ್ ಒಳಗೆ ಇದ್ದಿದ್ದೈತಿ. ಸೊ ಹಾಗಾಗಿ ನೋಡ್ತೀನಿ ರಿಟರ್ನ್ ಮಾಡ್ಬೇಕಾ ಬೇಡ ಅಂತ ಹೇಳಿ. ಇದು ಚೆನ್ನಾಗಿ ಕಾಣಿಸ್ತೈತಿ. ಆಮೇಲೆ ಕ್ಲಾತ್ ಅಂತೂ ಒಂದ ಬ್ರ್ಯಾಂಡಿಂದ ರೀ, ಬಟ್ ಕಲರ್ ಅಷ್ಟೇ ಡಿಫರೆಂಟ್ ಬಂದೈತಿ. ಸೊ ನಂಗೆ ಅದೊಂದು ಡಿಸಪಾಯಿಂಟ್ ಅಂತಾನೆ ಹೇಳ್ಬೋದು. ಸೊ ರಿಟರ್ನ್ ಮಾಡ್ಬೋದಲ್ರಿ, ಅದ್ರದ್ದು ಏನು ಪ್ರಾಬ್ಲಮ್ ಇರಂಗಿಲ್ಲ. ಸೊ ಅದೊಂದು ಡ್ರೆಸ್ ಆಯ್ತು. ಬಂದು ಇದು ಅಮೆಝಾನ್ ಇಂದ ಆರ್ಡರ್ ಮಾಡಿದ್ದೆ ರೀ ನಾನು. ಸೊ ಈ ಥರ ಐತಿ. ಇದಂತೂ ಮಸ್ತ್ ಐತಿ. ಆ್ಯಕ್ಚುಲಿ ನಾನು ಒಂದು ಯೂಟ್ಯೂಬರ್ ನೋಡಿ ಆರ್ಡರ್ ಮಾಡಿದ್ದಿದ್ದೆ. ಸೊ ನಂಗೆ ಆ ವಿಡಿಯೋ ನೋಡಿ ಡ್ರೆಸ್ ಭಾಳ ಇಷ್ಟ ಆಯ್ತು ರೀ. ಆ್ಯಕ್ಚುಲಿ ಮೊದಲೇ ಇಷ್ಟ ಆಯ್ತು ರೀ ನಂಗೆ, ಬಟ್ ಅವರು ರಿವ್ಯೂ ನೋಡಿ ಇನ್ನೂ ಇಷ್ಟ ಆಯ್ತು. ಸೊ ಹಾಗಾಗಿ ಇದೊಂದು ಡ್ರೆಸ್ ತರಿಸಿನಿ ನಾನು ಯೆಲ್ಲೋ ಕಲರ್ ಒಳಗೆ. ಈ ತರ ಎಲ್ಲ ಟೆಂಪಲ್ಗೆ ಹಾಕೊಂಡು ಹೋಗಾಕ ಮಸ್ತ್ ಅನಿಸ್ತೈತಿ. ಆಮೇಲೆ ಸ್ಮಾಲ್ ಫಂಕ್ಷನ್ ಇರ್ತೈತಿ ನೋಡ್ರಿ, ಗೆಸ್ಟ್ ಆಗಿ ಎಲ್ಲ ಕರೆದಿರ್ತಾರಲ್ಲ. ಸೊ ಅವಾಗ ಈ ತರ ಡ್ರೆಸ್ ವೇರ್ ಮಾಡಿದ್ರೆ ಚೆನ್ನಾಗಿ ಅನಿಸ್ತೈತಿ. ಗ್ರ್ಯಾಂಡು ಐತಿ, ಆಮೇಲೆ ಲೈಟ್ ವೆಯ್ಟ್ ಆಗಿನೂ ಐತಿ. ಸೊ ಹಾಗಾಗಿ ಇದೊಂದು ಯೆಲ್ಲೋ ಕಲರ್ ಡ್ರೆಸ್ ತರಿಸಿನಿ ನಾನು. ಆಮೇಲೆ ಇಲ್ಲಿ ಕೆಳಗಡೆನೂ ಲೇಸ್ ವರ್ಕ್ ಬಂದೈತಿ. ಈ ತರ ಐತಿ. ಆಮೇಲೆ ಇದ್ರ ಒಳಗೆ ನೆಕ್ಸ್ಟ್ ಈ ತರ ಒಂದು ಫ್ರಾಕ್ ಬಂದೈತಿ. ಇದ್ರ ಮೇಲೆ ಈ ಕುರ್ತಾ ಟಾಪ್ ಬರ್ತೈತಿ. ಸೊ ಈ ಥರ ಐತಿದೆ ಫ್ರಾಕ್ ಮತ್ತು ಕುರ್ತಾ ಟಾಪ್. ಪ್ಯಾಂಟ್ ಬರಂಗಿಲ್ರಿ ಇದಕ್ಕೆ. ಇದೊಂಥರ ಡಿಫ್ರೆಂಟ್ ಐತಿ. ನೀವು ಹಂಗನೂ ವೇರ್ ಮಾಡ್ಕೋಬಹುದು, ಇಷ್ಟ ಹಾಕ್ಬಹುದು. 2 ವೇಸ್ನಾಗೂ ನೀವು ಯೂಸ್ ಮಾಡ್ಕೋಬಹುದು ಈ ಡ್ರೆಸ್ನ. ಸೊ ಆ ಥರ ಐತಿ. ಆ್ಯಕ್ಚುಲಿ ಏನಂದ್ರೆ ಇದಕ್ಕೆ ನಾನು 850 ರುಪೀಸ್ ಏನೋ ಕೊಟ್ಟಿದ್ದೆ ನಾನು ಅವಾಗ. ಚೆನ್ನಾಗೈತಿ, ಕ್ವಾಲಿಟಿ ಮಾತ್ರ ಚೆನ್ನಾಗೈತಿ. ಇನ್ನೂ ಒಂದು ನಾನು ನೈಟ್ ವೇರ್ ಆರ್ಡರ್ ಮಾಡೀನ್ರಿ. ಆ ನೈಟ್ ವೇರ್ ಡ್ರೆಸ್ ಬಂದೆ. ಆಲ್ರೆಡಿ ನಾನು ಲಾಸ್ಟ್ ಟೈಮ್ ತೋರಿಸೀನಿ, ಅಂದ್ರೆ ಇದ್ರೊಳಗೆ ಬ್ಲೂ ಕಲರ್ ತೋರಿಸೀನಿ, ಬಟ್ ಇದು ಕಲರ್ ಚೇಂಜ್ ಐತಿ. ಸೊ ಈ ಕಲರ್ ಒಳಗೆ ತರಿಸಿನಿ. ಇನ್ನೂ ಬೇರೆ ತರಿಸ್ಬೇಕಂತ ಅನ್ಕೊಂಡಿದ್ದೆ ರೀ, ಬಟ್ ಇದ್ರೊಳಗೆ ಆಪ್ಷನ್ ಬ್ಲೂ ಮತ್ತು ಗ್ರೇ ಅಷ್ಟೇ ಇತ್ತು. ಸೊ ಹಾಗಾಗಿ ಆಲ್ರೆಡಿ ನನ್ನ ಹತ್ರ ಬ್ಲೂ ಕಲರ್ ಇತ್ತು. ಸೊ ಇವಾಗ ಗ್ರೇ ಕಲರ್ ಅಂತೇಳಿ ತರಿಸಿನಿ ನಾನು. ಸೊ ಸೇಮ್ ಆ್ಯಸ್ ಇಟ್ ಈಸ್ ಅವಾಗ ಹೆಂಗಿತ್ತು ಅದೇ ಥರನ. ಕ್ಲಾತ್ ಮಾತ್ರ ಮಸ್ತ್ ಐತಿ, ಕಂಫರ್ಟೇಬಲ್ ಆಗೈತಿ. ಹಾಗಾಗಿ ನಾನು ಇನ್ನೂ ಒಂದ್ಸತಿ ತರಿಸಿದೆ. ಈ ಪ್ರೈಸಿಗೆ ವರ್ತ್ ಇಟ್ ಅಂತಾನ ಅನಿಸ್ತು ನಂಗೆ. ಇದಕ್ಕೆ ಜಸ್ಟ್ 550 ಏನೋ ಕೊಟ್ಟಿನಿ ನಾನು. ಆಯ್ತು. ಇನ್ನು ನಾನು ನೆಕ್ಸ್ಟ್ ಬ್ಯಾಗ್ ತಗೊಂಡಿನ್ರಿ. ಒಂದು ವ್ಯಾನಿಟಿ ಬ್ಯಾಗ್ ಐತಿ, ಇನ್ನೊಂದು ಕಾಲೇಜ್ ಬ್ಯಾಗ್ ಅವ್ರ ಲ್ಯಾಪ್ಟಾಪ್ ಬ್ಯಾಗ್ ಐತಿ. ಆಕ್ಚುಲಿ ನಾವು ಲ್ಯಾಪ್ಟಾಪ್ ಇಡಾಕಂತ ಹೇಳಿನ ತಗೊಂಡೇವ್ರಿ ಅದನ್ನ. ಸೊ ಅದನ್ನ ತೋರಿಸ್ತೀನಂತ ನಿಮ್ಗೆ. ಸೊ ನಾನು ಬ್ಯಾಗ್ ತಗೊಂಡಿನಂತ ಹೇಳಿದ್ನಲ್ರಿ. ಸೊ ಆ ಬ್ಯಾಗ್ ಬಂದು ಈ ತರ ಐತಿ ನೋಡ್ರಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಒಳಗ ಐತಿ. ಈ ತರ ಬ್ಯಾಗ್ ನಾನು ಫಾರ್ ದಿ ಫಸ್ಟ್ ಟೈಮ್ ತಗೊಂಡಿದ್ ನೋಡ್ರಿ. ಅಂದ್ರೆ ನನ್ನ ಸಂಬಂಧ ಅಂತ ಹೇಳಿ, ಬಿಕಾಸ್ ಇಷ್ಟು ದೊಡ್ಡ ಬ್ಯಾಗ್ ನಾನು ಯಾವತ್ತೂ ತಗೊಂಡಿಲ್ಲ. ವ್ಯಾನಿಟಿ ಬ್ಯಾಗ್ ಎಲ್ಲ ಸ್ಲಿಂಗ್ ಬ್ಯಾಗ್, ಹ್ಯಾಂಡ್ ಬ್ಯಾಗ್ ಆ ಥರ ತಗೊಂಡಿದ್ದು ನಾನು. ಸೊ ಈ ಥರ ವ್ಯಾನಿಟಿ ಬ್ಯಾಗ್ ಫಸ್ಟ್ ಟೈಮ್ ತಗೊಂಡಿದ್ದು ನಾನು. ಸಹಿತ ಏನಾದರೂ ಜಾಸ್ತಿ ಐಟಮ್ಸ್ ಇದ್ರೆ ಸ್ಟೋರ್ ಮಾಡಿ ಇಡಕ್ಕೆ ಚಲೋ ಇರ್ತೈತಿ. ಜಾಸ್ತಿ ಐಟಮ್ಸ್ ಇದ್ರೆ ಇಟ್ಕೊಂಡು ಹೊರಗಡೆ ಎಲ್ಲ ಹೋಗಕ್ಕೆ ಬರ್ತೈತಿ ಅಂತ ಹೇಳಿ ಈ ಥರ ಇದ್ದಿದ್ದು ತರಿಸೀನಿ. 200 ರುಪೀಸಿಗೆ ಈ ಥರ ಕ್ವಾಲಿಟಿ ನಾನು ನೋಡಿರಲೇ ಇಲ್ರಿ. ಅಷ್ಟು ಮಸ್ತ್ ಐತಿ ಕ್ವಾಲಿಟಿ ಮಾತ್ರ. ನಂಗೆ ಭಾಳ ಇಷ್ಟ ಆಯ್ತು. ಇದಕ್ಕೆ ನಾನು ಜಸ್ಟ್ 200 ರುಪೀಸ್ ಅಷ್ಟೇ ಕೊಟ್ಟೀನಿ ನೋಡ್ರಿ. ಇದು ಒಂದೇ ಕಂಪಾರ್ಟ್ಮೆಂಟ್ ಐತಿ, ಮತ್ತೇನು ಇಲ್ಲಿದ್ರ ಒಳಗೆ. ಆಮೇಲೆ ಒಂದು ಸ್ಮಾಲ್ ಕಂಪಾರ್ಟ್ಮೆಂಟ್ ಐತಿ ಅಷ್ಟೇ, ಮತ್ತೇನಿಲ್ಲ. ಬಟ್ ಕ್ವಾಲಿಟಿ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಐತಿ ನೋಡ್ರಿ. 200 ರೂಪಾಯಿಗಿಂತ ಬ್ಯಾಗ್ ಎಲ್ಲೂ ಸಿಗಂಗಿಲ್ಲ ನಿಮ್ಗೆ. ಒಂದು ಬ್ಯಾಗ್ ನಾ ತಗೊಂಡಿದ್ದೆ, ಅಂದ್ರೆ ಲ್ಯಾಪ್ಟಾಪ್ ಬ್ಯಾಗ್ ಅಂತ ಹೇಳಿದ್ನಲ್ರಿ. ಸೊ ಅದು HP ಬ್ಯಾಗ್ ಐತಿದು. ಲ್ಯಾಪ್ಟಾಪ್ ಎಲ್ಲ ಇಡಾಕ ಬ್ಯಾಗ್ ಇಲ್ದಂಗೆ ಆಗಿತ್ರಿ. ಅಂದ್ರೆ ಹಳೇದೊಂದಿತ್ರಿ ಅದು, ಬಟ್ ಎಲ್ಲ ಬಾದಾಗಿತ್ತು. ಅಲ್ಲೇ ಲ್ಯಾಪ್ಟಾಪ್ ಇಡಾಕ ಕೊಟ್ಟಿದ್ದಾರ ಸ್ಪೇಸ್. ಮೇನ್ ಲ್ಯಾಪ್ಟಾಪಿಗೆ ಅಂತ ಹೇಳಿನ ತೊಗೊಂಡೆ. ಇನ್ ಕೇಸ್ ಕಾಲೇಜಿಗೆ ಹೊಂಟಿದ್ರೆ ಸೊ ನೀವು ಡೆಫಿನೆಟಾಗಿ ನೀವು ಇದನ್ನು ತೊಗೊಂಡು ಯೂಸ್ ಮಾಡ್ಕೋಬಹುದು. ಆರಾಮ್ ಸೇರಿ ಚಲೋ ಇರ್ತೈತಿ. ಕ್ವಾಲಿಟಿನೂ ಚೆನ್ನಾಗೈತಿ. ಸೊ ನೋಡ್ಬೇಕು ಯಾವ ಥರ ಯೂಸ್ ಆಗ್ತೈತಿ ಅಂತ. ನೆಕ್ಸ್ಟ್ ಡ್ರೆಸ್ ಬಂದೆ. ಇದು ಆ್ಯಕ್ಚುಲಿ ಡ್ರೆಸ್ ಅಲ್ಲ, ನೈಟ್ ವೇರ್ ಐತಿ. ಸೊ ಇದು ನಮ್ಮ ಮಮ್ಮಿಗೆ ತೊಗೊಂಡಿದ್ದೆ. ಆ್ಯಕ್ಚುಲಿ ನಾವು ತೊಗೊಂಡಿಲ್ಲ. ಎಲ್ಲ ಫ್ಲವರ್ ಡಿಸೈನ್ ಬಂದೈತಿ. ಸ್ಮಾಲ್ ಫ್ಲವರ್ ಇದಾವ ಐತಿ. ಟಿ ಶರ್ಟ್ ಕ್ಲಾತ್ ಟೈಪ್ ಐತಿ. ಆಕ್ಚುಲಿ ಇದು ನಮ್ಮ ಮಮ್ಮಿಗೆ ಇಷ್ಟ ಆಗತ್ತೆ ಇಲ್ಲ ಗೊತ್ತಿಲ್ಲ. ಇದು ಟಿ ಶರ್ಟ್ ಟೈಪ್ ಬಂದೈತ್ರಿ. ಇದು ನಮ್ಮ ಮಮ್ಮಿ ಎಲ್ಲರೂ ಅವ್ರ ಸ್ಪನ್, ಆಮೇಲೆ ಕ್ರಶ್, ಸೊ ಕಾಟನ್ ಈ ಥರ ಎಲ್ಲ ಬರ್ತಾವ ನೋಡ್ರಿ ಅದ್ರೊಳಗೆ. ಆ ಥರ ಎಲ್ಲ ಯೂಸ್ ಮಾಡ್ಯಾರ. ಬಟ್ ಇದನ್ನೇ ಯೂಸ್ ಮಾಡಿಲ್ಲ. ನೋಡೋಣಂತ ಇಷ್ಟ ಆಗ್ತೈತೆ ಇಲ್ಲ. ಆಲ್ಮೋಸ್ಟ್ ಆಲ್ 90% ಇಷ್ಟ ಆಗಂಗಿಲ್ಲ ಅಂತ ಅನಿಸ್ತದೆ ನನಗೆ. ಬಿಕಾಸ್ ಕ್ಲಾತ್ ಸಂಬಂಧ ನೋಡ್ಬೇಕು. ಇದನ್ನ ಆಲ್ಮೋಸ್ಟ್ ಆಲ್ ರಿಟರ್ನ್ ಮಾಡ್ತೈತಿ.
ಆಮೇಲೆ ಇದೇ ಥರನ ಇನ್ನೂ ಒಂದು ಆರ್ಡರ್ ಮಾಡೀನಿ ನಾನು, ಸೇಮ್ ಆ್ಯಸ್ ಇಟ್ ಈಸ್ ಇದೇ ಥರನೇ ಐತಿ, ಬಟ್ ಕಲರ್ ಅಷ್ಟೇ ಡಿಫ್ರೆಂಟ್ ಐತಿ. ಸೇಮ್ ಬ್ರ್ಯಾಂಡಿಂದ ಐತಿ ಇದು ಅದು ಸೇರಿ, ಪಿಂಕ್ ಕಲರ್ ಒಳಗೆ ಐತಿ, ಬಟ್ ಅದು ಇನ್ನೂ ಬಂದಿಲ್ಲ. ಸೊ ಹಾಗಾಗಿ ನಂಗೆ ತೋರ್ಸೋಕ್ಕಾಗತ್ತಿಲ್ಲ. ಆ್ಯಕ್ಚುಲಿ ಭಾಳ ಸ್ಟೋರ್ ಮಾಡಿಟ್ಟಿದ್ದೆ ನಾನು ಕ್ಲಾತ್ಸ್ ಎಲ್ಲಾನು. ಫೈನಲ್ ಆಗಿ ಇವತ್ತು ಅನ್ಪ್ಯಾಕ್ ಮಾಡತ್ತೀನಿ, ಬಿಕಾಸ್ ಹಂಗೆ ಇಟ್ಬಿಟ್ರೆ ಅದು ರಿಟರ್ನ್ ಟೈಮಿಂಗು ಮುಗಿದು ಬಿಡ್ತೈತ್ರಿ. ಸೊ ಅದ್ರ ಸಂಬಂಧ ರಿಟರ್ನ್ ಟೈಮಿಂಗ್ ಮುಗಿತಂದ್ರೆ ಏನು ಮಾಡೋಕ್ಕಾಗಂಗಿಲ್ಲ, ರಿಟರ್ನ್ ಮಾಡೋಕ್ಕೂ ಆಗೋದಿಲ್ಲ. ಸೊ ನಮ್ಗೆ ಯೂಸ್ ಆಗಂಗಿಲ್ಲವು, ವೇಸ್ಟ್ ಆಗಿಬಿಡ್ತೈತಿ. ಸೊ ಅದಕ್ಕೆ ಜಲ್ದಿ ಓಪನ್ ಮಾಡಿದೆ ನಾನು. ಎಲ್ಲ ಪ್ರಾಡಕ್ಟ್ಸ್ ನಿಮಗೆ ಖಂಡಿತ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಸೊ ನಿಮ್ಗೆ ಯಾರಾದರೂ ಬೇಕಾದ್ರೆ ಖಂಡಿತ ಪರ್ಚೇಸ್ ಮಾಡಿರಿ. ಚೆನ್ನಾಗದವು, ಸುಮ್ಮನೆ ಚೆನ್ನಾಗಿಲ್ಲ ಅಂತ ಹೇಳೋಕ್ಕೂ ಆಗೋದಿಲ್ಲ. ನಂಗೆ ಅದಕ್ಕೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ಯಾವ ಎಲ್ಲ ಥರದ ಪ್ರಾಡಕ್ಟ್ಸ್. ನೀವು ಡೆಫಿನೆಟ್ ಆಗಿ ನಾನು ಮೆನ್ಷನ್ ಮಾಡಿರೋಂಥ ಎಲ್ಲ ಪ್ರಾಡಕ್ಟ್ಸ್ನು ನೀವು ತಗೋಬೋದು. ಕ್ವಾಲಿಟಿ ಎಲ್ಲ ಮಸ್ತ್ ಅಂದ್ರೆ ಮಸ್ತ್ ಐತಿ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಇನ್ನೂ ತನಕ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣ.